ನಮ್ಗೆ ಈ ನೆಲದ ಮೇಲೆ ಎಷ್ಟು ಪ್ರೀತಿ ಬೆಳೀತು ಅಂದ್ರೆ ನಾವು ಆಲ್ಮೋಸ್ಟ್ ನಾವು ಥಿಂಕ್ ಮಾಡೋ ರೀತಿನೇ ಚೇಂಜ್ ಆಯ್ತು. ನಾವು ತಿನ್ನೋ ಆಹಾರ ಇಂದ ಹಿಡಿದು ಎಲ್ಲ ನಾವು ಯಾವ ರೀತಿ ತಿನ್ಬೇಕು, ಯಾವ ತಿನ್ಬೇಕು ಅದೆಲ್ಲ ಚೇಂಜ್ ಆಗ್ತಾ ಬಂತು. ರೋಗ ಬಂತು, ಈ ಕ್ಯಾನ್ಸರ್ ಯಾಕೆ ಬಂತು, ಥೈರಾಯ್ಡ್ ಯಾಕೆ ಬಂತು, ಡಯಾಬಿಟಿಸ್ ಯಾಕೆ ಬಂತು ಅಂತ ತುಂಬಾ ಜನ ಪೇಷಂಟ್ ನನ್ನ ಕೇಳ್ತಾನೆ ಇರ್ತಾರೆ. ನಾವು ನಮ್ ದೇಹ ಏನಿದೆ ನಾವು ತಿನ್ನೋ ಆಹಾರದ ಮೇಲೆ ಡಿಪೆಂಡ್ ಆಗಿದೆ. ಸೊ ಈಗ ಬಂದು ಒಂದೊಂದೇ ಬೆಳೀತಾ ಬೆಳೀತಾ ನಮ್ಗೆ ಐಡಿಯಾ ಬರಕ್ ಶುರುವಾಯ್ತು. ಈಗ ನಾವು ದಿನೋ ತಿನ್ನೋದು ಮನೇಲಿ ಏನೇನ್ ಉಪಯೋಗಿಸ್ತಾ ಇದೀವಿ, ಅನ್ನ ಮಾಡಕ್ಕೆ ಅಕ್ಕಿ ಆಗ್ಲಿ ಅಥವಾ ನಾವು ಉಪಯೋಗಿಸೋ ಎಣ್ಣೆಗಾಗ್ಲಿ ಏನೇನ್ ಬೇಕು, ಕಾಮನ್ ಆಗಿ ಈಸಿಯಾಗಿ ಏನೇನ್ ಬೆಳ್ಕೋಬಹುದು ಅದನ್ನೆಲ್ಲ ನಾವು ಬೆಳೆಯಕ್ ಶುರು ಮಾಡಿದ್ವಿ. ಸೊ ಆಚೆ ಏನೇನು ಸೊಪ್ಪು ಗಿಪ್ಪು ಎಲ್ಲ ಏನ್ ಬೆಳಿತೀವೋ ಅದು ಹೇಗ್ ಬೆಳಿತಾರೆ, ಏನ್ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ನಮ್ಗೆ ಏನೂ ಐಡಿಯಾ ಇಲ್ಲ. ಸೊ ನಾವು ಆಲ್ಮೋಸ್ಟ್ 100% ಅಂತೂ ನಾವು ಚೆನ್ನಾಗಿರೋ ಆಹಾರ ತಿನ್ನಕ್ಕಂತೂ ಸಾಧ್ಯ ಇಲ್ಲ. ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಅದು ಒಳ್ಳೆ ರೀತಿ ಬೆಳ್ಕೊಂಡು ತಿಂದು ಚೆನ್ನಾಗಿರೋಣ ಅನ್ನೋದು ಒಂದೇ ಅಷ್ಟೇ ಉದ್ದೇಶ. ತುಂಬಾ ಪೇಷಂಟ್ಸ್ ಬರ್ತಾರೆ ನನ್ನ ಹತ್ರ. ಇನ್ಫರ್ಟಿಲಿಟಿ ಇರ್ಬೋದು ಅಥವಾ ಮಕ್ಕಳು ಬೇಗ ಮುಟ್ಟಾಗೋದು, ಒಂದ್ 10 ವರ್ಷಕ್ಕೆ 8 ವರ್ಷಕ್ಕೆ ಆಗ್ಬಿಡ್ತಾರೆ. ಇದೆಲ್ಲ ಕಾಮನ್ ರೀಸನ್ ಏನಕ್ಕೆ ಆಗ್ತಾ ಇದೆ ಅಂದ್ರೆ ನಾವು ತಿನ್ನೋ ಊಟದಲ್ಲಿ ಅವ್ರ ಪ್ರಿಸರ್ವೇಟಿವ್ಸ್ ಇರುತ್ತೆ. ಅಂದ್ರೆ ಎಷ್ಟೊಂದು ಇವಾಗ ಪಿಜ್ಜಾ ಅದು ಇದೆಲ್ಲ ತಿಂತಾ ಇರ್ತೀವಿ, ಎಷ್ಟು ದಿನ ಇಟ್ಟಿರ್ತಾರೆ. ಚೀಸ್ ಇರುತ್ತೆ. ಸೊ ಆ ಚೀಸ್ ಎಲ್ಲಿಂದ ಬರುತ್ತೆ, ಆ ಹಸುಗೆ ಏನೇನ್ ಫೀಡ್ ಮಾಡಿರ್ತಾರೆ, ಸೊ ಅದೆಲ್ಲ ನಮ್ ಬಾಡಿಗೆ ಅಸಿಮ್ಯುಲೇಟ್ ಆಗಿ ನಮ್ಮ ಆರ್ಗನ್ಸ್ಗೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ. ತೋಟದಲ್ಲಾಗ್ಲಿ ಅಥವಾ ಮನೆ ಹತ್ರ ಆಗ್ಲಿ ಎಲ್ಲಾದ್ರೂ ಆಗ್ಲಿ ನಾವು ಯಾವ ಮರನೂ ಕಡಿಬಾರ್ದು ಅಂತ ನನ್. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ಈಗ ಮಧುಗಿರಿ ತಾಲೂಕಲ್ಲಿದ್ದೀನಿ. ಇಲ್ಲಿ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನದ ಹತ್ರ ಇದೆ. ಇಲ್ಲಿ ಒಬ್ರು ಡಾಕ್ಟ್ರು ತೋಟ ಮಾಡಿದ್ದಾರೆ. ಅವ್ರು ಏನಕ್ಕೆ ತೋಟ ಮಾಡಿದ್ರು, ನಮ್ಮ ದೇಹದಲ್ಲಿ ಏನೇನೆಲ್ಲ ತೊಂದರೆಗಳು ಇದೆ, ಸೊ ಅದಕ್ಕೆಲ್ಲದಕ್ಕೂ ಈ ತರ ಒಂದಷ್ಟು ನ್ಯಾಚುರಲ್ ಆಗಿ ತಿನ್ನೋದ್ರಿಂದ ಏನೇನ್ ಪರಿಹಾರ ಅಂತ ಬನ್ನಿ ಈ ಡಾಕ್ಟರ್ ಬಾಯಿಂದನೇ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ನಿಮ್ಮ ತೋಟಕ್ಕೆ ಕರೆದಿದ್ದಕ್ಕೆ. ಮೇಡಮ್, ಚಿಕ್ಕದಾಗಿ ನಿಮ್ಮ ಪರಿಚಯ ಮಾಡ್ಕೊಬಹುದಾ ನಮ್ಮ ವೀಕ್ಷಕರಿಗೆ? ಖಂಡಿತವಾಗಿ. ನನ್ನ ಹೆಸರು ಡಾಕ್ಟರ್ ಚೇತನ ಅಂತ. ನಾನು ಗೈನಕಾಲಜಿಸ್ಟು. ನಮ್ಮ ಹಸ್ಬೆಂಡ್ ಡಾಕ್ಟರ್ ನಾಗಭೂಷಣ್ ಅಂತ, ಅವ್ರ ಐ ಸ್ಪೆಷಲಿಸ್ಟು. ನಾವಿರೋದು ಬೆಂಗಳೂರಿನ ನಾಗರಬಾವಿಲಿ. ನಾವು ಈ ತೋಟದ ಬಗ್ಗೆ ಹೇಳಬೇಕು ಅಂದ್ರೆ ನಾವು ತಗೊಂಡು ಈಗ ಒಂದು 4 ವರ್ಷದ ಮೇಲಾಯ್ತು ಅಂತ ಅನ್ಕೊಳ್ಳಿ. ಅದಕ್ಕೆ ಮುಂಚೆ ನಮ್ಗೆ ತೋಟ ತಗೊಳಕ್ ಮುಂಚೆ ಅದ್ರದ್ದು ಅನ್ವೇಷಣೆ, ತೋಟ ಯಾವ ಜಾಗದಲ್ಲಿ ತಗೋಬೇಕು, ಹೇಗಿರ್ಬೇಕು, ಆ ಅನ್ವೇಷಣೆನೆ ನಮ್ಗೆ ಒಂದು 3 ವರ್ಷ ತಗೊಂಡ್ಬಿಡ್ತು. ಅದ್ರಲ್ಲೇ ತುಂಬಾ ಟೈಮ್ ಸ್ಪೆಂಡ್ ಮಾಡಿ ನಾವು ಮೇನ್ ರೋಡ್ಗೆ ಹತ್ರ ಇಲ್ದೇ ಇರೋ ಹಾಗೆ, ತುಂಬಾ ಕಮರ್ಷಿಯಲ್ ಆಗದೆ ಇರೋ ಹಾಗೆ, ಇಂಟೀರಿಯರ್ ಇರ್ಬೇಕು ಅಂತ, ಹಾಗೇನೆ ನಮ್ ನೇಟಿವ್ ಮಧುಗಿರಿ ಹತ್ರ ಬ್ಯಾಲ್ಯ ಅಂತ, ಆ ಊರ್ಗೆ ಹತ್ರ ಇರೋ ಹಾಗೆ ನೋಡ್ಕೊಂಡು ನಾವು ತಗೊಳ್ಳೋದಕ್ಕೇನೆ 3 ವರ್ಷ ಆಯ್ತು. ಸೊ ಅದ್ ತಗೊಂಡಾದ್ಮೇಲೆ ಈಗ 4 ವರ್ಷ ಆಗಿದೆ ಈ ತೋಟ. ನೀವೇ ಎಲ್ಲ ನೋಡ್ಬೋದು ಹೇಗ್ ಬಂದಿದೆ ಅಂತ. ಸೊ ಈಗ 4 ವರ್ಷದ ಹಿಂದೆ ನಾವು ತಗೊಂಡಾಗ ಈ ಜಾಗ ಫುಲ್ ಪ್ಲೇನ್ ಇತ್ತು, ಏನು ಇರ್ಲಿಲ್ಲ ಅವಾಗ. ಖಾಲಿ ಜಾಗ ಅಂದ್ರೆ ಫುಲ್ ಖಾಲಿ. ಅಲ್ಲಿ ಕಾಣ್ತಾ ಇರೋ ತೋರಿಸ್ತೀನಿ ಆಮೇಲೆ. ಅಲ್ಲಿ ಕಾಣ್ತಾ ಇರೋ ಹುಣಸೆ ಮರ ಇತ್ತು, ಒಂದು ಬೇವಿನ ಮರ ಇತ್ತು. ನಾವು ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದಾಗ ನಮ್ಗೆ ನೆರಳು ಸಹ ಇರ್ಲಿಲ್ಲ, ಏನು ಕುತ್ಕೊಂಡು ಕೆಲಸ ಮಾಡ್ಸಕ್ಕೆ ಒಂದ್ ನೆರಳು ಇರ್ಲಿಲ್ಲ. ಸೊ ಆ ತರ ಫುಲ್ ಪ್ಲೇನ್ ಇದ್ದಿದ್ದ ಜಾಗದಿಂದ ನಾವು ಇಷ್ಟು ಡೆವಲಪ್ ಮಾಡ್ಕೊಂಡು ಬಂದಿದೀವಿ. ಓ ಸೂಪರ್ ಮೇಡಮ್. ಮೇಡಮ್, ನೀವು ಆಕ್ಚುಲಿ ಪ್ರೊಫೆಷನಲಿ ಗೈನಕಾಲಜಿಸ್ಟ್ ಡಾಕ್ಟರ್. ಈ ತರ ಫಾರ್ಮಿಂಗ್ ಏನಕ್ಕೆ ಆಕ್ಚುಲಿ ಬರ್ಬೇಕು ಅಂತ ಅನಿಸ್ತು ಮೇಡಮ್ ನಿಮ್ಗೆ? ಆಕ್ಚುಲಿ ಇನಿಷಿಯಲಿ ನಮ್ಗೆ ಆ ತರ ಏನು ಎಲ್ರು ಫಾರ್ಮಿಂಗ್ ಮಾಡ್ತಾ ಇದಾರೆ, ಏನಿರುತ್ತೆ ಅದ್ ಹೇಗಿರುತ್ತೆ ನೋಡೋಣ, ಏನಿಲ್ಲ ಏನ್ ನಮ್ಗೆ ಲಾಸ್ ಆಗಿಲ್ಲ ಅಂದ್ರೆ ಒಂದ್ ಅಸೆಟ್ ಅಂತ ಇರುತ್ತೆ ಅಂತ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಆಕ್ಚುಲಿ ಅದನ್ನ ನಾ ಹೇಳ್ಬೇಕು ಅಂದ್ರೆ ತುಂಬಾ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕು ಆ ತರ ಈ ತರ ಅಂತ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ನಾವು ಒಂದ್ ಅಸೆಟ್ ಆಗ್ಲಿ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಬಟ್ ಒಂದ್ಸಲಿ ನಾವು ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ನಾವು ನಮ್ಮ ಜೀವನದ ಪದ್ಧತಿ, ನಾವು ನೋಡೋ ರೀತಿನೇ ಚೇಂಜ್ ಆಯ್ತು ನಮ್ಗೆ. ಒಂದೊಂದೇ ಗಿಡ ಹಾಕ್ತಾ ಹಾಕ್ತಾ, ಒಂದೊಂದೇ ಮರ ಹಾಕ್ತಾ ಹಾಕ್ತಾ ನಮ್ಗೆ ಈ ನೆಲದ ಮೇಲೆ ಎಷ್ಟು ಪ್ರೀತಿ ಬೆಳೀತು ಅಂದ್ರೆ ನಾವು ಆಲ್ಮೋಸ್ಟ್ ನಾವು ಥಿಂಕ್ ಮಾಡೋ ರೀತಿನೇ ಚೇಂಜ್ ಆಯ್ತು. ನಾವು ತಿನ್ನೋ ಆಹಾರ ಇಂದ ಹಿಡಿದು ಎಲ್ಲ ನಾವು ಯಾವ ರೀತಿ ತಿನ್ಬೇಕು, ಯಾವ ತಿನ್ಬೇಕು ಅದೆಲ್ಲ ಚೇಂಜ್ ಆಗ್ತಾ ಬಂತು. ಅದು ಹೇಗೆ ಅಂದ್ರೆ ಈಗ ಫಸ್ಟ್ ನಾವು ಒಂದು ದೊಡ್ಡ ದೊಡ್ಡ ಈ ಕಮರ್ಷಿಯಲ್ಗೆ ಅಂತ ಹೇಳಿ ಫಸ್ಟ್ ಒಂದು ಅಡಿಕೆ ಮರಗಳು, ತೆಂಗಿನ ಮರಗಳು ಹಾಕೊಂಡ್ವಿ. ಆಮೇಲೆ ಮಧ್ಯ ತುಂಬಾ ಖಾಲಿ ಜಾಗ ಇರೋದ್ರಿಂದ ಏನಾದ್ರೂ ಬೆಳೆಯೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಎಲ್ರು ರಾಗಿ ಚೆನ್ನಾಗಿ ಬರುತ್ತೆ ಅಂತ ರಾಗಿ ಬೆಳೆದ್ವಿ. ಸೊ ಈಗ ರಾಗಿ ಬೆಳೆದ್ಮೇಲೆ ನಮ್ಗೆ ಅದ್ ಒಂದ್ ಬೆಳೆ ಬಂದ್ಮೇಲೆ ಎಷ್ಟು ಖುಷಿ ಆಯ್ತು ಅಂದ್ರೆ, ನಾವ್ ಅದ್ ಬೆಳಿಬೇಕಾದ್ರೆ ಒಂದು ಚೂರು ಕೆಮಿಕಲ್ ಯೂಸ್ ಮಾಡಿಲ್ಲ,
ಏನು ಯೂಸ್ ಮಾಡಿಲ್ಲ, ಬರೀ ನಾವು ಒಂದು ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆದಿದ್ದು. ಸೊ ನಾವು ತಿನ್ಬೇಕಾದ್ರೆ ಇದ್ರಲ್ಲಿ ಏನು ಕೆಮಿಕಲ್ ಇಲ್ಲ, ಎಷ್ಟು ಚೆನ್ನಾಗಿ ತಿಂತಾ ಇದೀವಿ ಅನ್ನೋ ಒಂದು ತೃಪ್ತಿ ಏನಿತ್ತು ನೋಡಿ. ಅದಾದ್ಮೇಲೆ ನಾವು ಬೇರೆ ಎಲ್ಲ ಸ್ವಲ್ಪ ಸ್ವಲ್ಪ ತರಕಾರಿ, ಭತ್ತ ಅದೆಲ್ಲ ಬೆಳೆಯಕ್ ಶುರು ಮಾಡಿದ್ವಿ. ಸೊ ಈಗ ಬಂದು ಒಂದೊಂದೇ ಬೆಳೀತಾ ಬೆಳೀತಾ ನಮ್ಗೆ ಐಡಿಯಾ ಬರಕ್ ಶುರುವಾಯ್ತು. ಈಗ ನಾವು ದಿನ ತಿನ್ನೋದು ಮನೇಲಿ ಏನೇನ್ ಉಪಯೋಗಿಸ್ತಾ ಇದೀವಿ, ಅನ್ನ ಮಾಡಕ್ಕೆ ಅಕ್ಕಿ ಆಗ್ಲಿ, ಅಥವಾ ನಾವು ಉಪಯೋಗಿಸೋ ಎಣ್ಣೆಗಾಗ್ಲಿ ಏನೇನ್ ಬೇಕು, ಕಾಮನ್ ಆಗಿ ಈಸಿಯಾಗಿ ಏನೇನ್ ಬೆಳ್ಕೋಬಹುದು ಅದನ್ನೆಲ್ಲ ನಾವು ಬೆಳೆಯಕ್ ಶುರು ಮಾಡಿದ್ವಿ. ಕಡಲೆಕಾಯಿ ಬೀಜ ಬೆಳೆದ್ವಿ, ಅದರಿಂದ ನಾವೇ ಎಣ್ಣೆ ತಗೊಂಡ್ವಿ. ಆಮೇಲೆ ತೊಗರಿ ಕಾಳು ಬೆಳೆದ್ವಿ, ಸೊ ನಾವು ಮಾಡೋ ಸಾಂಬಾರ್ ಬೇಳೆ ಅದರಿಂದನೇ ಯೂಸ್ ಮಾಡ್ಕೊಂಡ್ವಿ. ಆಮೇಲೆ ಭತ್ತ ಬೆಳೆದ್ವಿ, ಸೊ ಆ ಭತ್ತದಿಂದ ಬರೋ ಅಕ್ಕಿನೇ ನಮ್ಮ ಮನೇಲಿ ಯೂಸ್ ಮಾಡೋದು. ಆಮೇಲೆ ಮೆಣಸಿನ್ಕಾಯಿ, ಸೊ ನಾವು ಸಾಂಬಾರ್ ಪುಡಿಗೆ ಯೂಸ್ ಮಾಡೋ ಮೆಣಸಿನ್ಕಾಯಿ ಇರ್ಲಿ, ಸೊ ಅದೆಲ್ಲ ನಾವ್ ಇಲ್ಲಿ ಏನೇನ್ ಕಾಮನ್ ಆಗಿ ಬೆಳೆಯಕ್ಕಾಗುತ್ತೋ, ನಮ್ಮ ಮನೆಗೆ ಏನು ಯೂಸ್ ಮಾಡಕ್ಕಾಗುತ್ತೋ ಅದೆಲ್ಲ ನಾವು ಬೆಳ್ಕೊಳಕ್ ಶುರು ಮಾಡಿದ್ವಿ. ಬದನೆಕಾಯಿ, ಟೊಮ್ಯಾಟೊ, ಸೊ ಇದೇ ರೀತಿ ಕಾಮನ್ ಆಗಿ ಯೂಸ್ ಮಾಡೋ ತರಕಾರಿಗಳು ಏನೇನ್ ನಮ್ ಕೈಲಿ ಸಾಧ್ಯ ಆಗುತ್ತೋ ಅದೆಲ್ಲ ಬೆಳ್ಕೊಳಕ್ ಶುರು ಮಾಡಿದ್ವಿ. ಸೊ ಈಗ ಅದು ತಿಂತ ನಮ್ಗೆ ಎಷ್ಟು ತೃಪ್ತಿ ಕೊಡ್ತಾ ಇದೆ ಅಂದ್ರೆ, ನಾವು ಆಲ್ಮೋಸ್ಟ್ ಎಷ್ಟೊಂದು ಹೊರಗಡೆ ಯೂಸೇ ಮಾಡ್ತಾ ಇಲ್ಲ. ಇಲ್ಲಿ ಏನ್ ಬೆಳಿತೀವೋ ಅದನ್ನೇ ಯೂಸ್ ಮಾಡ್ಕೊತಾ ಇದೀವಿ. ಅದು ಏನ್ ತುಂಬಾ ಕಷ್ಟಪಟ್ಟು ಮಾಡಿ ಏನು ಬೆಳಿತಾ ಇಲ್ಲ, ಈಸಿಯಾಗಿ ಸ್ವಲ್ಪ ಸ್ವಲ್ಪ ಏನ್ ಸಿಗುತ್ತೋ, ಒಂದ್ ಕುಟುಂಬಕ್ಕೆ ಆಗೋಷ್ಟು, 2 ಕುಟುಂಬಕ್ಕೆ ಆಗೋಷ್ಟು ಎಷ್ಟಾಗುತ್ತೋ ಅಷ್ಟು ಬೆಳ್ಕೊಂಡು ನಾವು ತಿಂತಾ ಇದೀವಿ. ಸೊ ಅದೇ ನಮ್ಗೆ ತೃಪ್ತಿ ಕೊಡ್ತಾ ಇದೆ. ಬಟ್ ನೀವು ಫಾರ್ಮಿಂಗ್ ಬರ್ಬೇಕಾದ್ರೆ ಅಕ್ಕಪಕ್ಕದವ್ರು ಏನ್ ಹೇಳ್ತೀವ, ತುಂಬಾ ಕಷ್ಟ ಇದೆ, ಅಷ್ಟು ಈಸಿ ಅಲ್ಲ, ಇಲ್ಲ? ಹೌದು, ಅವ್ರು ಹೇಳೋ ರೀತಿ ಕಷ್ಟನೇ ಇದೆ, ಯಾಕಂದ್ರೆ ಲೇಬರ್ಸ್ ಸಿಗಲ್ಲ, ಅದೇ ಪ್ರಾಬ್ಲಮ್. ಸೊ ನಿಮ್ದು ಚಿಕ್ಕ ಪ್ಲಾಟ್ ಆಗಿದ್ರೆ ಒಂದ್ ಸ್ವಲ್ಪ ಲೇಬರ್ ಇಟ್ಕೊಂಡು ನೀವು ಒಂಚೂರು ಮಾಡ್ಕೊಂಡು ಏನೋ ಮಾಡ್ಬೋದು. ದೊಡ್ಡ ಪ್ಲಾಟ್ ಆದ್ರೆ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಇದ್ದೇ ಇದೆ ಈಗಿನ ಕಾಲದಲ್ಲಿ. ಬಟ್ ಏನಂದ್ರೆ ಏನೇ ಇದ್ರು ನಾವು ಟೈಮ್ ಕೊಡ್ಬೇಕಾಗತ್ತೆ. ಇನಿಷಿಯಲಿ ಎಕ್ಸೈಟ್ಮೆಂಟ್ ತುಂಬಾ ಇರುತ್ತೆ, ಅದ್ ಮಾಡ್ಬಿಡೋಣ ಇದ್ ಮಾಡ್ಬಿಡೋಣ ಅಂತ. ಬಟ್ ನಾವ್ ಇಲ್ಲಿ ಬಂದು ಬಿದ್ದಾಗ ಆ ಕಷ್ಟ ನೋಡ್ಬಿಟ್ಟು ಎಷ್ಟೋ ಜನ ಬಿಟ್ಟೋಗೋದೇ ಜಾಸ್ತಿ. ಸೊ ನಿಮ್ಗೆ ಆ ಪ್ಯಾಷನ್ ಇದ್ರೆ ಅಷ್ಟೇ ನೀವು ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ಅವ್ರ ಮಾತ್ ಕೇಳಿ ಇವ್ರ ಮಾತ್ ಕೇಳಿ ಏನಾದ್ರು ಸುಮ್ನೆ ಫಾರ್ಮಿಂಗ್ ತುಂಬಾ ಚೆನ್ನಾಗಿರುತ್ತೆ, ರೊಮ್ಯಾಂಟಿಸೈಸ್ ಮಾಡಿ ಹಂಗ್ ಚೆನ್ನಾಗಿರುತ್ತೆ ಹಿಂಗ್ ಚೆನ್ನಾಗಿ ಹೇಳಿದ್ರೆ ಆ ತರ ಮಾತ್ರ ಬರ್ಬಾರ್ದು. ನೀವ್ ನಿಜವಾಗ್ಲೂ ಒಂದ್ ಧ್ಯೇಯ ಇಟ್ಕೊಂಡು ನಾವ್ ಏನಾದ್ರು ಮಾಡ್ಬೇಕು ಅಂತ ಬಂದಿದ್ರೆ ಮಾತ್ರ ಆಗತ್ತೆ. ಇನ್ನೊಂದೇನು ಅಂದ್ರೆ, ಈಗ ನಮ್ ಕಾಲದಲ್ಲಿ ಅಟ್ಲೀಸ್ಟ್ ನಾವು ತೆಂಗಿನ ಮರ ಅದು ಇದು ನೋಡಿ ತೆಂಗಿನಕಾಯಿ ಎಲ್ಲಿ ಬರುತ್ತೆ ಅಂತ ಗೊತ್ತಿತ್ತು. ನಮ್ ಮಕ್ಳಿಗಂತೂ ಅದು ಎಲ್ಲಿಂದ ಬರುತ್ತೆ ಅಂತಾನು ಗೊತ್ತಿಲ್ಲ. ಅಟ್ಲೀಸ್ಟ್ ಇದೆಲ್ಲ ಮಾಡೋದ್ರಿಂದ ಐ ಥಿಂಕ್ ದೇ ವಿಲ್ ಗೋ ಬ್ಯಾಕ್ ಟು ದೇರ್ ರೂಟ್ಸ್, ಆರ್ ಚಿಲ್ಡ್ರನ್. ಮತ್ತೆ ಇನ್ನೊಂದೇನು ಅಂದ್ರೆ, ನಮ್ಗೆ ನಾವ್ ಎಷ್ಟು ಡಿಸೋಸಿಯೇಟ್ ಆಗ್ಬಿಟ್ಟಿರ್ತೀವಿ ಅಂದ್ರೆ, ಒಂದು ತರಕಾರಿ ಎಲ್ಲಿಂದ ಬರುತ್ತೆ, ಒಂದು ಗಿಡ ಹೇಗೆ ಬರುತ್ತೆ, ಅದೆಲ್ಲ ಏನು ಗೊತ್ತೇ ಇರಲ್ಲ. ನನ್ಗನ್ಸುತ್ತೆ ನಮ್ಮ ಮಕ್ಳಿಗೆ ನಾವ್ ಅಟ್ಲೀಸ್ಟ್ ನಮ್ಮ ಅಜ್ಜಿ ಮನೆಗೆಲ್ಲ ಹಳ್ಳಿಗೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಹೇಗ್ ಬರುತ್ತೆ ಅಂತ ಒಂದ್ ಗೊತ್ತಿತ್ತು. ನಮ್ಮ ಮಕ್ಳಿಗಂತೂ ಅದ್ ಐಡಿಯಾನೇ ಇಲ್ಲ ಬಿಡಿ. ಸೊ ಅದ್ರಿಂದ ಅವ್ರಿಗೆ ಹೇಗ್ ಬೆಳೆಯುತ್ತೆ, ಸೊ ಇದ್ರಿಂದ ಬರುತ್ತಾ ಅಂತ ಒಂದ್ ಜನರಲ್ ನಾಲೆಡ್ಜ್ ಆದ್ರೂ ಇರ್ಬೇಕು. ಇಲ್ಲಾಂದ್ರೆ ಒಂಥರ ಸೈಫೈ ಫಿಲಮ್ ಅಲ್ಲಿ ಬೆಳ್ದಂಗ್ ಆಗ್ಬಿಡುತ್ತೆ ಮಕ್ಳು ಸಿಟಿಲಿ. ಅಲ್ಲ, ಅದಂತೂ ನಿಜ ಮೇಡಮ್. ಈಗಿನ ಕಾಲದಲ್ಲಿ ಮಕ್ಳಿಗೆ ಎಲ್ಲಿ ಏನ್ ಬೆಳಿತೀವಿ ಅನ್ನೋದೇ ಗೊತ್ತಿರಲ್ಲ. ತೆಂಗಿನ ಗಿಡ ಅಂದ್ರೆ ತೆಂಗಿನಕಾಯಿ ಅಂದ್ರೆ ಗಿಡದಲ್ಲಿ ಬಿಡುತ್ತಾ ಅಂತಾರೆ, ಕುಂಬಳಕಾಯಿ ಅಂದ್ರೆ ಮರದಲ್ಲಿ ಬಿಡುತ್ತಾರ ಅಂತಾರೆ. ಆತರ ಆಗಿದೆ. ಅದಂತೂ ನಿಜವಲ್ಲೂ ಸೂಪರ್. ಹೌದು, ಅದೇ ಅದೊಂದು. ಮತ್ತೆ ಏನಂದ್ರೆ, ನಮ್ಗೆ ಜೀವನದಲ್ಲಿ ನಮ್ಗೆ ಏನೇ ಕಷ್ಟ ಬಂದ್ರು, ಸಪೋಸ್ ಏನೋ ಈಗೆಲ್ಲ ಹೇಳ್ತಾ ಇರ್ತಾರೆ ಪ್ರಳಯ ಆಗುತ್ತೆ ಪ್ರಳಯ ಆಗುತ್ತೆ ಪ್ರಳಯ ಆಗುತ್ತೆ ಅಂತ. ಸೊ ನನ್ ಮನ್ಸಲ್ಲಿ ಏನಿದೆ ಅಂದ್ರೆ, ಅಟ್ಲೀಸ್ಟ್ ಏನೋ ಒಂದಾದಾಗ ನಮ್ಗೆ ಅಟ್ಲೀಸ್ಟ್ ಬೇಸಿಕ್ ಬೆಳ್ಕೊಂಡ್ ತಿನ್ನಕ್ಕಾದ್ರೂ ಗೊತ್ತಿರ್ಬೇಕಲ್ಲ. ಏನೋ ಗೊತ್ತಿಲ್ದಾರ ಬರೀ ಕಂಪ್ಯೂಟರ್ ಮಾಡ್ಕೊಂಡು ಇದ್ ಮಾಡ್ಕೊಂಡಿದ್ರೆ ನಾವ್ ಹೆಂಗೆ, ಹೌ ವಿಲ್ ವಿ ಸರ್ವೈವ್ ಇನ್ ಎನಿ ಎನ್ವಿರಾನ್ಮೆಂಟ್? ಹೌದು, ಅಟ್ಲೀಸ್ಟ್. ಸೊ ಅದಕ್ಕೆ ಎಲ್ಲಾ ಬಗ್ಗೆನೂ ಅಟ್ಲೀಸ್ಟ್ ನಮ್ ನೆಲದ ಬಗ್ಗೆ, ನಮ್ ಜನದ ಬಗ್ಗೆ, ನಮ್ ಹಿಸ್ಟ್ರಿ ಬಗ್ಗೆ ಒಂಚೂರು ಗೊತ್ತೇ ಇರ್ಬೇಕು. ಅದೆಲ್ಲ ಕನೆಕ್ಟ್ ಆಗೋದು ಈ ನಾವು ತಿನ್ನೋ ಆಹಾರದಿಂದ. ಅವಾಗಿನ ಜನ ಹೇಗಿದ್ರು, ನಮ್ ಹಿರಿ ಹೇಗ್ ತಿಂತಾ ಇದ್ರು, ಹಬ್ಬಗಳಲ್ಲಿ ಏನ್ ತಿಂತಾ ಇದ್ರು, ಅವ್ರು ಹೇಗ್ ಬೆಳಿತಾ ಇದ್ರು, ಸೊ ಹಾಗೆ. ಸೊ ಅದ್ರಿಂದ ನನ್ಗೇನ್ ಅನ್ಸುತ್ತೆ ಅಂದ್ರೆ, ಒಂದು ಚಿಕ್ಕ ಪ್ಲಾಟ್ 1 ಎಕರೆ ತಗೊಂಡು ನಾವು ಮಾಡಿದ್ರು ನಾವು ನಮ್ಮ ಮಕ್ಳು ಬೆಳೆಯೋ ರೀತಿ ಅದನ್ನೇ ನಾವು ಚೇಂಜ್ ಮಾಡ್ಬೋದು. ನಾಟ್ ಜಸ್ಟ್ ಏನ್ ಆರ್ಗ್ಯಾನಿಕ್ ಬೆಳ್ಕೊಂಡು ತಿಂತೀವಿ ಅಂತ ಅಲ್ಲ, ಸೊ ಅದೂ ಆಗುತ್ತೆ. ಅದ್ರ ಜೊತೆ ನಮ್ಮ ಫ್ಯಾಮಿಲಿದು ಒಂದು ಸಮತೋಲನ ಬೆಳವಣಿಗೆ, ನಮ್ಮ ಮಕ್ಳು ಬೆಳೆಯೋ ರೀತಿ, ಅವರು ಬೇರೆಯವ್ರ ಜೊತೆ ಕಾನ್ವರ್ಸ್ ಮಾಡೋ ರೀತಿ, ಅದೆಲ್ಲ ಚೇಂಜ್ ಮಾಡ್ಬೋದು ಅಂತ ನಂಗೆ ಅನ್ಸುತ್ತೆ. ಸೂಪರ್ ಮೇಡಮ್. ಮೇಡಮ್, ನೀವು ನಿಮ್ಮ ತೋಟದಲ್ಲಿ ಏನೇನೆಲ್ಲ ಗಿಡಗಳು ಇದೆ ಮೇಡಮ್ ನಿಮ್ಮ ತೋಟದಲ್ಲಿ? ಮೇನ್ ಕಮರ್ಷಿಯಲ್ಗೆ ಅಂತ ಹಾಕಿರೋದು ನಾವು ತೆಂಗು ಮತ್ತೆ ಅಡಿಕೆ ಅಂತ. ಆಮೇಲೆ ಎಲ್ಲಾ ತರ ಹಣ್ಣಿನ ಗಿಡಗಳು 2 3 ಹಾಕೊಂಡಿದೀವಿ, ಎಲ್ಲಾರ್ಗು ಕೊಡ್ಲಿಕ್ಕೆ, ನಾವು ತಿನ್ನೋದಿಕ್ಕೆ ಅಂತ. ಆಮೇಲೆ ಮಧ್ಯ ಜಾಗ ಇರೋ ಕಡೆ ಎಲ್ಲ ಬಾಳೆ ಹಾಕಿದೀವಿ. ಆಮೇಲೆ ಮಧ್ಯ ಮಳೆ ಬಂದಾಗ ರಾಗಿ, ಭತ್ತ ಅದೆಲ್ಲ ಬೆಳ್ಕೊಂತೀರಾ? ತರಕಾರಿಗಳು ಏನಾದ್ರು ಬೆಳಿತೀರಾ ಮೇಡಮ್ ನೀವು ಇಲ್ಲಿಂದ ಬೆಂಗಳೂರು ತಗೊಂಡ್ ಹೋಗ್ಲಿಕ್ಕೆ? ಅದೇ ಮನೆಗೆ, ಮೇಲೆ ನಮ್ಗೆ ಗೊತ್ತಿರೋರ್ಗೆ ಎಲ್ಲ ಕೊಡೋದಕ್ಕೆ ಅಂತ. ಈಗ ಕಾಮನ್ ಆಗಿ ತಿನ್ನೋದು ಟೊಮ್ಯಾಟೊ, ಬದನೆಕಾಯಿ, ಮೆಣಸಿನ್ಕಾಯಿ, ಆ ತರ ಸೊಪ್ಪುಗಳು,
ಸೊಪ್ಪು ಅದೆಲ್ಲ ಬೆಳಿತೀವಿ. ಓ, ಸಬ್ಸಿಗೆ ಸೂಪರ್ ಸೊಪ್ಪು, ಮೇಡಮ್. ಕೊತ್ತಂಬರಿ, ಪಾಲಕ್ಕು, ಗೆಡ್ಡೆಕೋಸು ಅದೆಲ್ಲ ಬೆಳ್ಕೊತೀವಿ. ಮ್ಯಾಮ್ ಇದು ಒಟ್ಟು ಎಷ್ಟು ಜಾಗ ಮೇಡಮ್ ಇದು? ಇದು ನಾವು ಟೋಟಲ್ ಆಗಿ ಒಂದು 12 ಎಕರೆ ಅಂತ ಹೇಳ್ಬೋದು. ಓಕೆ. ಸೊ ಇದಕ್ಕೆಲ್ಲ ನಾವು ನೀರ್ಗೆ ಅಂತ ಇನಿಷಿಯಲಿ ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆ ಬೆಳೆ ಹಾಕಿದ್ರಿಂದ ಫಸ್ಟ್ ಒಂದ್ 3 ಬೋರ್ ಓಡಿಸಿದ್ವಿ. ಅದಾದ್ಮೇಲೆ ಸ್ವಲ್ಪ ಅಡಿಕೆಗೆಲ್ಲ ನೀರ್ ಜಾಸ್ತಿ ಬೇಕಾಗುತ್ತೆ ಅಂತ ಆಮೇಲೆ ಎಕ್ಸ್ಟ್ರಾ ಮಾಡ್ಕೊಂಡು ಇವಾಗ ಒಂದು 4 ಬೋರ್ ಇದೆ. 4 ಬೋರ್ ಇದೆ. ಹ್ಮ್. ನಿಮ್ಗೆ ನೀವು ಮಾಡಿಸ್ದಾಗ ಯಾವ್ದಾರ ಬೋರ್ ಫೇಲ್ಯೂರ್ಸ್ ಆತರ ಏನಾದ್ರು ಕಂಡು ಬಂದ್ರ ಮೇಡಮ್? ಇಲ್ಲ, ಆತರ ಏನು ಕಂಡು ಬಂದಿಲ್ಲ. ಹಾ. ಬಟ್ ಏನಂದ್ರೆ ಒಂದೊಂದ್ ಬೋರಲ್ಲಿ ಬೇಸಿಗೆಯಲ್ಲಿ ನೀರ್ ಕಮ್ಮಿ ಆಗುತ್ತೆ, ಒಂದೊಂದ್ ಬೋರಲ್ಲಿ ಕಮ್ಮಿ ಆಗಲ್ಲ, ಆ ರೀತಿ ಇದೆ ಅಷ್ಟೇ. ಅದರ್ವೈಸ್ ಯಾವ್ದು ಫೇಲ್ಯೂರ್ ಆಗಿರೋದು ಅಂತ ಏನೂ ಇಲ್ಲ. ಓ, ಸೂಪರ್. ನಾನ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ನಾವ್ ಈ ಜಮೀನ್ ತಗೊಂಡಾಗ ಒಂದೇ ಒಂದ್ ಹುಣಸೆ ಮರ ಇತ್ತು, ಹೌದು. ಒಂದ್ ಬೇವಿನ ಮರ ಇತ್ತು ಅಂತ. ನೋಡಿ ಅಲ್ಲಿ ದೊಡ್ಡದಾಗ್ ಕಾಣ್ತಾ ಇದೆಯಲ್ಲ, ನೋಡಿ ಅದೇ ಹುಣಸೆ ಮರನೇ. ಓ, ಅದೇ ಎಷ್ಟು ವರ್ಷ ನೋಡಿದೆ ಅದು. ಜನಾಂಗ ನನ್ಗೆ ಗೊತ್ತಿಲ್ಲ ಎಷ್ಟು ವರ್ಷ ಹಳೇದು ಅಂತ. ಮೇ ಬಿ ಒಂದ್ 20-30 ವರ್ಷ ಹಳೆ ಹುಣಸೆ ಮರ ಏನೋ. ಸೊ ಅದನ್ನ ಹಂಗೆ ಉಳ್ಸ್ಕೊಂಡ್ವಿ ನಾವು. ಆಕ್ಚುಲಿ ಲ್ಯಾಂಡ್ ಡೆವಲಪ್ ಮಾಡ್ಬೇಕಾದ್ರೆ ಕ್ಲೀನ್ ಆಗಿರುತ್ತೆ, ಫುಲ್ ತೆಗ್ದ್ಬಿಡಿ ಅಂದ್ರು. ಬಟ್ ನಮ್ಗೆ ಇಷ್ಟ ಇರಲಿಲ್ಲ, ಇಷ್ಟು ಚೆನ್ನಾಗಿ ದೊಡ್ಡದಾಗಿ ಬೆಳೆದಿರೋ ಮರ ನಾವು ಮತ್ತೆ ಬೇರಿಂದ ಬೆಳೆಸ್ಬೇಕು ಅಂದ್ರೆ ತುಂಬಾ ಕಷ್ಟ. ವರ್ಷಗಳೇ ಹಿಡಿಯುತ್ತೆ. ಹೌದು. ಮತ್ತೆ ಯಾವ್ದೇ ಅಲ್ಲಿ ಪ್ರಕೃತಿಲಿ ಒಂದು ಸುಮ್ನೆ ಅವಶ್ಯಕತೆ ಇದ್ರೆ ಅಷ್ಟೇ ತೆಗ್ದಾಕ್ಬೇಕೆ ಹೊರ್ತು ಅನಾವಶ್ಯಕವಾಗಿ ಏನ್ ತೆಗ್ದಾಕ್ಬಾರ್ದು ಅಂತ ನಂಗ್ ಅನ್ಸುತ್ತೆ. ಯಾಕಂದ್ರೆ ಜಾಗ ಇದೆ, ಎಲ್ಲ ಇದೆ, ಮರ ಇದ್ರೆ ನಮ್ಗೇನು ಆಗಲ್ಲ. ಈಗಂತೂ ತುಂಬಾ ಹುಣಸೆನ್ ಕೊಡ್ತಾ ಇರುತ್ತೆ ಅದು. ಎವ್ರಿ ಇಯರ್ ನಾವು ತಿಂತೀವಿ, ನಮ್ ನೆಂಟ್ರಿಸ್ಟ್ರಿಗೂ ಕೊಡ್ತೀವಿ. ಸೊ ಚೆನ್ನಾಗಿದೆ ನೋಡಿ. ಸಕ್ಕದಾಗ ಹೂವನ್ನು ಹೌದು ಹೌದು. ನಮ್ ಸಂಬಂಧಿಕರಿಗಂತೂ ನಮ್ ತೋಟಕ್ ಬಂದ್ಬಿಟ್ರೆ ಇಲ್ಲಿಂದ ತಗೊಂಡೋಗೋದೇ ಒಂದ್ ಖುಷಿ. ಒಂದ್ ಕರ್ಬೇವಾಗ್ಲಿ, ಒಂದ್ ಟೊಮ್ಯಾಟೊ, ಕೈಗೆ ಸಿಕ್ಕಿದ ಸೊಪ್ಪುಗಳು. ಈ ಮಳೆಗಾಲ ಬಂದ್ರಂತೂ ಇದು ಏನಂತಾರೆ, ಕಡ್ಲೆ ಹಾಕಿರ್ತೀವಲ್ಲ, ಇದ್ರಲ್ಲೆಲ್ಲ ಸೊಪ್ಪೆಲ್ಲ ಬಿಡ್ತಾ ಇರುತ್ತೆ. ಅದನ್ನ ಕಿತ್ಕೊಂಡು ಹೋಗೋದೇ ಅವ್ರಿಗೊಂದ್ ಖುಷಿ. ಬಂದಾಗೆಲ್ಲ ತುಂಬ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದ್ರೆ ಇಲ್ಲಿ ಬೆಳ್ದಿರೋ ರುಚಿನೇ ಬೇರೆ. ಆ ಸೊಪ್ಪುಗಳು ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ. ಹೌದು. ಈಗ ನೀವೇ ನೋಡಿದ್ರಿ, ನಾವ್ ಅಲ್ಲಿಂದ ಬರ್ತಾ ಎಷ್ಟು ಬಿಸಿಲಲ್ಲಿ ದಂಡ್ ಮಾಡ್ಕೊಂಡ್ ಬಂದ್ವಿ. ಈಗ ಮರದ ಹತ್ರ ಬಂದ ತಕ್ಷಣ ನೋಡಿ ಎಷ್ಟು ತಣ್ಣಗಿದೆ ಅಲ್ವಾ? ಒಂದ್ 5-6 ಡಿಗ್ರಿ ಕಮ್ಮಿನೇ ಹೌದು ಹೌದು ಹೌದು. ಅದಕ್ಕೆ ನಾವು ನಮ್ ತೋಟದಲ್ಲಾಗ್ಲಿ ಅಥವಾ ಮನೆ ಹತ್ರ ಆಗ್ಲಿ ಎಲ್ಲಾದ್ರೂ ಆಗ್ಲಿ ನಾವು ಯಾವ ಮರನು ಕಡಿಬಾರ್ದು ಅಂತ ನನ್ಗೆ. ತುಂಬಾ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಆತರ ಡೆವಲಪ್ಮೆಂಟ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಮಾತ್ರ ನಾವು ಕಡಿಬೇಕು. ಇಲ್ಲಾಂದ್ರೆ ಸುಮ್ನೆ ಜಾಗ ಚೆನ್ನಾಗ್ ಕಾಣುತ್ತೆ, ಲ್ಯಾಂಡ್ಸ್ಕೇಪಿಂಗ್ ಚೆನ್ನಾಗಿರುತ್ತೆ, ಆ ರೀತಿಗೆಲ್ಲ ಕಡಿಬಾರ್ದು ಅಂತ ನನ್ನ ಅಭಿಪ್ರಾಯ. ಇಲ್ಲ, ಅದು ನಿಜ ಮೇಡಮ್. ಸುಮ್ನೆ ಒಂದ್ ಅರ್ಧ ಗುಂಟೆ ಜಾಗಕ್ಕೆ ಮರ ಕಡ್ದು ಬಿಡ್ತೀವಿ. ಮತ್ತೆ ಈ ಮರ ಬೆಳೆಸೋದು ಎಷ್ಟು ಕಷ್ಟ ಇದೆ. ಹೌದು, ತುಂಬಾ ಕಷ್ಟ. ಅದು ನಾವು ಹಾಕಿದ್ ಬರುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಗೊತ್ತಿಲ್ಲ. ಹೌದು. ಯಾವ ರೀತಿ ಬರುತ್ತೆ, ಕ್ವಾಲಿಟಿ ಹೆಂಗಿರುತ್ತೆ, ನಮ್ ಕೈಲಿ ಅದಿಲ್ಲ, ಪ್ರಕೃತಿ ಕೈಲಿದೆ. ಸೊ ಅದ್ ಮರ ಚೆನ್ನಾಗ್ ಫಲ ಕೊಡ್ತಾ ಇದೆ ಅಂದ್ರೆ ಅದನ್ನ ಉಳಿಸ್ಕೋಬೇಕು. ನಮ್ ಇಲ್ಲಿ ಒಂದಷ್ಟು ಬೆಂಚಸ್ ಎಲ್ಲ ಇದೆ, ನೀವು ಟೈಮ್ ಸ್ಪೆಂಡ್ ಮಾಡ್ತೀವಿ. ಹೌದು. ನಾವು ನಮ್ ನೆಂಟ್ರು, ನಮ್ ರಿಲೇಟಿವ್ಸ್, ಕಸಿನ್ಸ್ ಎಲ್ಲ ಬಂದಾಗ ಸೊ ಮಕ್ಳೆಲ್ಲ ಆಟ ಆಡ್ತಾ ಇರ್ತಾರೆ. ನಾವಿಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಕ್ ತುಂಬಾ ಇಷ್ಟ ಅವ್ರಿಗೆ. ಸಖತ್ ತಣ್ಣಕ್ಕಿದೆ ಬೇರೆ. ಹೌದು. ಇಷ್ಟೆಲ್ಲಾ ಬಿಸಿಲು ಇದ್ರು ಹೊರಗಡೆ ಸಿಕ್ಕಾಬಿಡ ಒಂಥರ. ಹೌದು ನೋಡಿ, ಹಾಗೆ ಈಗ ಈ ಹುಣಸೆ ಮರದಿಂದ ಬಿದ್ದಿರೋ ಎಲೆಗಳು ಎಲ್ಲ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ. ಇದನ್ನೆಲ್ಲ ನಾವು ತೋಟದಲ್ಲ ಉಪಯೋಗಿಸ್ತೀವಿ, ಆಯ್ತಾ. ಆಮೇಲೆ ನಮ್ಮ ಮನೇಲಿ ರೂಫ್ ಗಾರ್ಡನ್ ಇದೆ. ಸೊ ಈ ಗೊಬ್ಬರನೇ ತಗೊಂಡೋಗಿ ಅಲ್ಲೆಲ್ಲ ಹಾಕಿ ಹೂವೆಲ್ಲ ಬೆಳ್ಸೋದು ನಾವು. ನೀವು ಹುಣಸೆನ್ನ ಇಲ್ಲಿ ನೀವೇ ಕುಟ್ಟಿ ಮಾಡ್ತೀರಾ? ಹೌದು. ಇಲ್ಲಿಂದಾನೇ ಬೇಸಿಗೆ ಬಂದಾಗೆಲ್ಲ ತೆಗ್ದ್ಬಿಟ್ಟು ಒಂದಿಬ್ರು ಆಳುಗಳನ್ನ ಇಟ್ಕೊಂಡು ಎಲ್ಲ ರೆಡಿ ಮಾಡಿಸ್ಕೊಂಡು ತಗೊಂಡ್ ಹೋಗ್ತೀವಿ ನಾವು. ಒಟ್ಟು ಮೇಡಮ್ ನಿಮ್ ಈ 12 ಎಕರ್ಸ್ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಜನ ಇದಾರೆ ಮೇಡಮ್ ನಿಮಗೆ ಪರ್ಮನೆಂಟ್ ಆಗಿ? ಪರ್ಮನೆಂಟ್ ಆಗಿದ್ರೆ ಒಬ್ರು ಗಂಡ ಹೆಂಡತಿ ಒಂದ್ ಫ್ಯಾಮಿಲಿ ಇದಾರೆ ಅಷ್ಟೇ. ಬಟ್ ಅವ್ರಿಬ್ರಿಂದ ಅಂತೂ ಮೇಂಟೈನ್ ಮಾಡಕ್ ಸಾಧ್ಯ ಇಲ್ಲ ಇಷ್ಟೊಂದು. ಮಧ್ಯ ಈಗ ಪಕ್ಕನೆ ಊರಿರೋದ್ರಿಂದ ಆಳ್ಗಳು ಸಿಗ್ತಾ ಇರ್ತಾರೆ. ಏನಾದ್ರು ಕಳೆ ಕೀಳೋದು ಆತರ ಒಂದೇ ಸಲ ಕೆಲಸ ಬಂದಾಗ, ಅಥವಾ ಈ ಭತ್ತ ಬಂದಾಗ, ರಾಗಿ ಏನಾದ್ರು ತೆನೆ ಕೀಳೋ ಟೈಮು, ಆ ಟೈಮಲ್ಲೆಲ್ಲ ನಾವು ಅವ್ರುಗಳ್ನ ಕರ್ಸ್ಕೊಂಡು ಮಾಡಿಸ್ತಾ ಇರ್ತೀವಿ. ಮೇಡಮ್ ಇನ್ನೊಂದು ಕೊನೆಯದಾಗಿ ಮೇಡಮ್, ನಿಮ್ಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕು ಅಂತ ಏನಕ್ಕೆ ಅನ್ಸ್ತು ಮೇಡಮ್? ಆಕ್ಚುಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕು ಅಂದ್ರೆ, ಈಗ ನೀವು ಯಾವಾಗ ಇನ್ಆರ್ಗ್ಯಾನಿಕ್ ಫಾರ್ಮಿಂಗ್ ಹೋಗ್ತೀರಾ, ನಿಮ್ಗೆ ಆ ಬೆಳೆಯಿಂದ ಬರೋ ದುಡ್ಡು ಬೇಕಾಗಿದೆ, ಅವಶ್ಯಕತೆ ಇದೆ ಜೀವನ ನಡೆಸಕ್ಕೆ ಅಂದಾಗ ನಿಮ್ಗೆ ಇಳುವರಿ ಜಾಸ್ತಿ ಬೇಕಾಗುತ್ತೆ. ಇಳುವರಿ ಜಾಸ್ತಿ ಬೇಕು ಅಂದಾಗ ನೀವು ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ಜಾಸ್ತಿ ಫಲ ಬರಂಗ್ ಮಾಡ್ಕೊಂಡು ಅದರಿಂದ ದುಡ್ಡು ಮಾಡ್ತೀರಾ. ಈಗ ನಾವು ಮಾಡಿರೋದು ಆ ಉದ್ದೇಶಕ್ಕಲ್ಲ, ನಾವು ಒಂದು ಪರ್ಮನೆಂಟ್ ಆಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ತರ ಅಡಿಕೆ ತೆಂಗು ಹಾಕಿರೋದ್ರಿಂದ ಅದು ತುಂಬಾ ದಿನ ಆದ್ಮೇಲೆ ನಮ್ಗೆ ಬರೋದು. ಸೊ ನಮ್ಗೆ ಶಾರ್ಟ್ ಟರ್ಮ್ ಗೇನ್ಸ್ ಬಗ್ಗೆ ಏನು ಆಸೆ ಇರ್ಲಿಲ್ಲ. ಸೊ ನಾವ್ ಹಾಕೋದು ಎಷ್ಟು ಬರುತ್ತೋ ಬರ್ಲಿ, ನಮ್ ಮನೆಗೆ ನಾವು ಅಕ್ಕಪಕ್ಕದವ್ರಿಗೆ ನೆಂಟಷ್ಟು ಕೊಟ್ರೆ ಸಾಕು ಅನ್ನೋದ್ರಿಂದ ಬೆಳೆಸ್ತಾ ಇರೋದ್ರಿಂದ ನಾವು ಆರ್ಗ್ಯಾನಿಕ್ ಗೊಬ್ಬರನೇ ಹಾಕಿ ಎಷ್ಟು ಬರುತ್ತೋ ಇಳುವರಿ ಅಷ್ಟರಲ್ಲೇ ತೃಪ್ತಿ ಮಾಡ್ತಾ ಇದೀವಿ. ಅದೊಂಥರ ಆರೋಗ್ಯಕ್ಕೂ ಒಳ್ಳೇದು. ಈಗ ಎಷ್ಟೊಂದ್ ಜನಕ್ಕೆ ನೋಡ್ತಾ ಇರ್ತೀವಿ, ಏನಕ್ಕೆ ನನಗೆ ಈ ರೋಗ ಬಂತು, ಈ ಕ್ಯಾನ್ಸರ್ ಯಾಕೆ ಬಂತು, ಥೈರಾಯ್ಡ್ ಯಾಕೆ ಬಂತು, ಡಯಾಬಿಟಿಸ್ ಯಾಕೆ ಬಂತು ಅಂತ
ತುಂಬಾ ಜನ ಪೇಷಂಟ್ ನನ್ನ ಕೇಳ್ತಾನೆ ಇರ್ತಾರೆ, ನಾವು ನಮ್ ದೇಹ ಏನಿದೆ ನಾವು ತಿನ್ನೋ ಆಹಾರದ ಮೇಲೆ ಡಿಪೆಂಡ್ ಆಗಿದೆ. ಸೊ Okay. ಆಚೆ ಏನೇನು ಸೊಪ್ಪು ಗಿಪ್ಪು ಎಲ್ಲ ಏನ್ ಬೆಳಿತೀವೋ ಅದು ಹೇಗ್ ಬೆಳಿತಾರೆ, ಏನ್ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ನಮ್ಗೆ ಏನೂ ಐಡಿಯಾ ಇಲ್ಲ. ಸೊ ನಾವು ಆಲ್ಮೋಸ್ಟ್ 100% ಅಂತೂ ನಾವು ಚೆನ್ನಾಗಿರೋ ಆಹಾರ ತಿನ್ನಕ್ಕಂತೂ ಸಾಧ್ಯ ಇಲ್ಲ. ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಅದು ಒಳ್ಳೆ ರೀತಿ ಬೆಳ್ಕೊಂಡು ತಿಂದು ಚೆನ್ನಾಗಿರೋಣ ಅನ್ನೋದು ಒಂದೇ ಅಷ್ಟೇ ಉದ್ದೇಶ. ಸೂಪರ್ ಮೇಡಮ್. ಎಲ್ರು ಅದೇ ಕೇಳೋದು, ಯಾಕೆ ನೀವು ಇದು ಇಷ್ಟೊಂದ್ ಜಾಗ ಇದೆ, ಎಷ್ಟೊಂದ್ ಬೆಳಿಬೋದು, ಎಷ್ಟೊಂದ್ ಇಳುವರಿ ತಗೋಬೋದಲ್ಲ, ವೇಸ್ಟ್ ಮಾಡ್ಕೋತೀರಾ ಅಂತ ಹೇಳ್ತಾರೆ. ನಮ್ಗೇನು ಅಂದ್ರೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ ಒಳ್ಳೆ ಊಟ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮ ಹತ್ರ ನಾನ್ ಗೈನಕಾಲಜಿಸ್ಟ್ ಆಗಿರೋದ್ರಿಂದ ತುಂಬಾ ಪೇಷಂಟ್ಸ್ ಬರ್ತಾರೆ ನನ್ನ ಹತ್ರ. ಇನ್ಫರ್ಟಿಲಿಟಿ ಇರ್ಬೋದು, ಅಥವಾ ಮಕ್ಕಳು ಬೇಗ ಮುಟ್ಟಾಗೋದು, ಒಂದ್ 10 ವರ್ಷಕ್ಕೆ 8 ವರ್ಷಕ್ಕೆ ಆಗ್ಬಿಡ್ತಾರೆ. ಇದೆಲ್ಲ ಕಾಮನ್ ರೀಸನ್ ಏನಕ್ಕೆ ಆಗ್ತಾ ಇದೆ ಅಂದ್ರೆ, ನಾವು ತಿನ್ನೋ ಊಟದಲ್ಲಿ ಅವ್ರು ಪ್ರಿಸರ್ವೇಟಿವ್ಸ್ ಇರುತ್ತೆ. ಅಂದ್ರೆ ಎಷ್ಟೊಂದು ಇವಾಗ ಪಿಜ್ಜಾ ಅದು ಇದೆಲ್ಲ ತಿಂತಾ ಇರ್ತೀವಿ, ಎಷ್ಟು ದಿನ ಇಟ್ಟಿರ್ತಾರೆ. ಚೀಸ್ ಇರುತ್ತೆ. ಸೊ ಆ ಚೀಸ್ ಎಲ್ಲಿಂದ ಬರುತ್ತೆ, ಆ ಹಸುಗೆ ಏನೇನ್ ಫೀಡ್ ಮಾಡಿರ್ತಾರೆ, ಸೊ ಅದೆಲ್ಲ ನಮ್ ಬಾಡಿಗೆ ಅಸಿಮ್ಯುಲೇಟ್ ಆಗಿ ನಮ್ಮ ಆರ್ಗನ್ಸ್ಗೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ. ಅದರಿಂದಾನೇ ಈಗ ಮಕ್ಕಳು 8 ವರ್ಷಕ್ಕೆ ಮುಟ್ಟಾಕ್ತಾರೆ. ಆಗದ್ ಸರಿ, ಅದಾದ್ಮೇಲೆ ಅದು ಚೆನ್ನಾಗಿ ರೆಗ್ಯುಲರ್ ಆಗಿ ಆಗಲ್ಲ, ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ. ಸೊ ಪ್ರಾಬ್ಲಮ್ಸ್ ಫೇಸ್ ಮಾಡಿದಾಗ ನಾವು ಅವ್ರಿಗೆ ಎಕ್ಸ್ಟರ್ನಲಿ ಹಾರ್ಮೋನಲ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ಬೇಕಾಗುತ್ತೆ. ಅದ್ರದ್ದು ತುಂಬಾ ಸೈಡ್ ಎಫೆಕ್ಟ್ಸ್ ಇಂದ ಮಕ್ಕಳು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಆಮೇಲೆ ಈಗ ಬಂಜೆತನ ತುಂಬಾ ಏನು ಆಲ್ಮೋಸ್ಟ್ ಈಗಂತೂ ನಾವು ನೋಡೋ ಅಕ್ಕಪಕ್ಕದಲ್ಲೇ ಕಾಣಿಸ್ತದೆ. ಮುಂಚೆ ಯಾರೋ ಒಬ್ಬೊಬ್ರು ಅನ್ಬೋದಿತ್ತು, ಈಗ ಆಲ್ಮೋಸ್ಟ್ ನಮ್ಮ ಅಕ್ಕಪಕ್ಕದಲ್ಲೇ ಯಾರೋ ಒಬ್ಬರಿಗೆ ಅದು ಇದ್ದೇ ಇರುತ್ತೆ, ಅಷ್ಟು ಕಾಮನ್ ಆಗಿದೆ. ಇದಕ್ಕೆಲ್ಲ ರೀಸನ್ ಏನು ಅಂದ್ರೆ ನಾವು ತಿನ್ನೋ ಆಹಾರ ಮೇನ್ 90% ಅಂತ ಹೇಳ್ಬೋದು. ಸೊ ಅದರಿಂದ ಫಸ್ಟ್ ಅದರಿಂದ ಸರಿ ಮಾಡ್ಕೋತಾ ಬಂದ್ರೆ ಜನಗಳು ಅವ್ರ ಆರೋಗ್ಯನ ಆರಾಮಾಗಿ ಸರಿ ಮಾಡ್ಕೋಬಹುದು ಅಂತ ನನ್ನ ಅಭಿಪ್ರಾಯ. ಸೂಪರ್ ಮೇಡಮ್, ತುಂಬಾನೇ ಥ್ಯಾಂಕ್ಸ್ ಮೇಡಮ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ನಿಮ್ಗೂ ಅಷ್ಟೇ, ಇಷ್ಟೊಂದು ಟೈಮ್ ತಗೊಂಡು ಇಲ್ಲಿಗೆ ಬಂದು ಎಲ್ಲ ನಮ್ದೆಲ್ಲ ವಿಡಿಯೋ ತೆಗೆದು ಎಲ್ಲಾರ್ಗೂ ಸಂದೇಶ ಮುಟ್ಟಿಸ್ತಾ ಇದೀರಲ್ಲ, ಯು ಆರ್ ಆಲ್ಸೋ ಡೂಯಿಂಗ್ ಅ ಗ್ರೇಟ್ ಜಾಬ್. ಥ್ಯಾಂಕ್ ಯು ಮೇಡಮ್. ನೋಡೋದಲ್ಲ ವೀಕ್ಷಕರೇ ಯಾವ ತರ ಇತ್ತು ಅಂತ. ನಾವೆಲ್ಲ ಈಗ ಕೆಮಿಕಲ್ ದುಡ್ಡ ಆಸೆಗೆ ಇಷ್ಟೇ ಎಷ್ಟಾಗ್ಲ ಜಾಗ ಬೇಕು ಅಂತ ಇರೋಬರ ಮರಗಳನ್ನೆಲ್ಲ ಕಡಿತಾ ಇದೀವಿ. ಆ ಒಂದು ಮರ ಇವ್ರಿಗೆ ಎಷ್ಟು ನೆರಳು ಕೊಟ್ಟಿದೆ ಆಗ ತೋಟ ಮಾಡೋದಕ್ಕೆ ಅಂತ. ಸೊ ನಮ್ ಶ್ರೀಹರಿ ಒಂದಲ್ಲೂ ಆಲದ ಮರ ನನಗೆ ಅದೇ ರೀತಿ ಸಪೋರ್ಟ್ ಮಾಡಿದ್ದು. ನೋಡಿದ್ರಲ್ಲ, ನಾವುಗಳು ಕೂಡ ಇದೇ ತರ ಆದಷ್ಟು ಕೆಮಿಕಲ್ ಫ್ರೀ ಫಾರ್ಮಿಂಗ್ ಮಾಡೋಣ. ಆದಷ್ಟು ಅಲ್ಲ 0% ಕೆಮಿಕಲ್ ಹಾಕದೇ ಬೇಡ ನಮ್ಮ ಭೂಮಿಗಳಿಗೆ. ಈ ತರ ಮಾಡೋಣ ತೋಟ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾನೆ. ಇನ್ನು ಸಾಕಷ್ಟು ಇವ್ರ ತೋಟದಲ್ಲಿ ಕಂಟೆಂಟ್ ಇದೆ, ಅದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ಧನ್ಯವಾದಗಳು, ಶುಭ ದಿನ.